ಅನ್ನುವಂಥದ್ದು ಹೇಳಿದ್ರು. ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೆ. ಹೌದಾ, ಆಯ್ತು, ಒಂದು 10-15 ಡೇಸ್ ನಾನು ಇರಲ್ಲ, ಏನೋ ಅಸೆಂಬ್ಲಿ ಏನೋ ಇತ್ತು ಅನ್ಸುತ್ತೆ, ನಂತರ ಸಿಗ್ತೀನಿ ಅಂತ ಹೋದ್ರೆ ನನಗೂ ಏನು ಅಂತ ತಲೆಗೂ ಬಂದಿಲ್ಲ. ಅವತ್ತು ಅರ್ಜೆಂಟ್ ಅಲ್ಲಿ ಮತ್ತೆ ಕೂಡ ಬಂದ್ರು, ಹೀಗಿದೆ, ಒಂದಿಷ್ಟು ಖರ್ಚಾಗ್ತದೆ, ಸ್ವಲ್ಪ ಅದನ್ನ ನೀವು ಬರ್ಸ್ಕೊಟ್ರೆ ಇದನ್ನ ಈ ತರ ಮಾಡ್ತೀವಿ ಅನ್ನೋಂಥದ್ದನ್ನ ಸ್ವಲ್ಪ ನನಗೆ ಗಮನಕ್ಕೆ ತಂದ್ರು. ಸರಿ, ಆಯ್ತು, ಮಾಡಿ, ನೀವು ತಯಾರು ಮಾಡ್ಕೊಳ್ಳಿ, ಅದು ಖರ್ಚಿನ ವ್ಯವಸ್ಥೆ ನಮ್ಮ ಟ್ರಸ್ಟ್ ಇಂದ ನಾವು ವೈಯಕ್ತಿಕವಾಗಿ ಮಾಡಿಕೊಡ್ತೀವಿ ಅಂತ ಮಾತನ್ನ ಹೇಳಿದ್ದು. ಅದೇ ರೀತಿ ಅವರೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡು ಇಂತಿಷ್ಟು ದಿನದಲ್ಲಿ ನಾವು ಕಾರ್ಯಕ್ರಮನ ಮಾಡ್ಕೊಡ್ಬೇಕು, ನೀವು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದೆಲ್ಲ ನಾವು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ಬೇಕಾದಂತ ಹಣವನ್ನು ಅವ್ರಿಗೆ ಬರ್ಸ್ಕೊಟ್ಟು ಇವತ್ತು ಇಂಥ ಒಂದು ಮಹತ್ ಕಾರ್ಯ. ಯಾಕೆಂದ್ರೆ ಇವತ್ತು ಹಿಂದೆ ಅಂಚೆ ಬಿಟ್ರೆ ಬೇರೆ ವ್ಯವಸ್ಥೆ ಇರಲಿಲ್ಲ ನಮಗೆ. ಅಂಚೆ ಬಿಟ್ರೆ ಟೆಲಿಗ್ರಾಮ್, ಬೇರೆ ಮೊಬೈಲ್ ಫೋನ್ ಇರ್ಲಿಲ್ಲ. ಫೋನ್ ಇದ್ರೆ ಎಲ್ಲ ಒಂದ್ ಮನೆ, ಊರಲ್ಲಿ ಒಂದ್ ಮನೆ ಒಂದ್ ಫೋನ್ ಇರ್ತಿರ್ಲಿಲ್ಲ. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಬೆರಳೆ ಎಣಿಕೆಯಷ್ಟು ಫೋನ್ಗಳು ಇರ್ತಾ ಇತ್ತು. ಇವತ್ತು ಬಿಡಿ, ಕೊರಿಯರ್ ಏನೋ ಏರ್ ಬೇಕಾದಷ್ಟು ವ್ಯವಸ್ಥೆಗಳು ಇತ್ತೀಚಿನ ದಿನಗಳಲ್ಲಿ ಬಂದಿವೆ. ಆದ್ರೆ ನಮ್ಮ ಹಳ್ಳಿಗರಿಗೆ ಈಗೂ ಕೂಡ ಅಂಚೆ ಇಲಾಖೆ ಮತ್ತೆ ಪೋಸ್ಟ್ ಆಫೀಸು ಬಹಳ ಮುಖ್ಯ. ಹಾಗಾಗಿ ಇದ್ರ ಬಗ್ಗೆ ನನಗೂ ಕೂಡ ಸ್ವಲ್ಪ ಆಸಕ್ತಿ ಬಂದು ಇದನ್ನ ಉತ್ತೇಜನ ಕೊಡಬೇಕು ಅಂತ ಅನಿಸ್ತು. ಸೊ ಇವತ್ತು ಕೊಕ್ರೆಬಳ್ಳಿ ಇತಿಹಾಸ ಪ್ರತಿಷ್ಠಿತವುಳ್ಳ ಕೊಕ್ರೆಬೆಳ್ಳೂರಿನ ಒಂದು ಈ ತಾಣದ ಹೆಸರಿನಲ್ಲಿ ಅಂಚೆ ಇಲಾಖೆಯನ್ನು ಬಹಳ ಸಂತೋಷದಿಂದ ಎಲ್ಲರೂ ಒಗ್ಗೂಡಿ ಇವತ್ತು ಬಿಡುಗಡೆಯನ್ನ ಮಾಡಿದ್ದೀವಿ. ಇದೇ ರೀತಿ ಬಹಳಷ್ಟು ಸಮಾಜದಲ್ಲಿ ಸುಧಾರಣೆಗಳು, ಒಳ್ಳೆ ಕೆಲಸ ಆಗ್ಬೇಕು. ಅದೆಲ್ಲ ಒಬ್ಬರಿಂದ ಸಾಧ್ಯ ಆಗಲ್ಲ. ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ಸಹಕಾರ ಮಾಡ್ಕೊಂಡು ಹೋದಲ್ಲಿ ಏನ್ ಬೇಕಾದ್ರೂ ನಾವು ಸಾಧಿಸಬಹುದು ಅನ್ನುವಂತ ಮಾತನ್ನ ಹೇಳ್ತಾ, ಬಹಳಷ್ಟು ಸಮಯ ಆಗೋಗಿದೆ.